ವಾಪಸ್ ಕೊಟ್ಟಿದ್ದಾರೆ ಮೂಡಾ ಸೀಟು ವಾಪಸ್ ಕೊಟ್ಟಿದ್ದಾರೆ ನೋಡಿ. ಈಗಾಗಲೇ ಕೇಸ್ ಆಗಿ ಅವ್ರ ಮೇಲೆ ಈಗಾಗಲೇ ಹೈಕೋರ್ಟಿಂದ ಆದೇಶ ಸಹ ಆಗಿದೆ. ಈಗ ಅವ್ರ ಮನೆಯವರು ನಮ್ಮ ಪತ್ನಿಯವರಿಗೆ ಏನು ಆಗಬಾರ್ದು ಅಂತ ಹೇಳಿ ಅವ್ರ ಸೈಟನ್ನು ಇವತ್ತು ವಾಪಸ್ ಕೊಟ್ಟಿದ್ದಾರೆ. ಅದು ಅವ್ರ ವೈಯಕ್ತಿಕ, ನಾನು ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಕೇಸ್ ಇವತ್ತು ನಡೀತಾ ಇರೋದ್ರಿಂದ ವಾಪಸ್ ಕೊಟ್ಟಿದ್ದು ಏನಾಗುತ್ತೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ರಾಜಕೀಯ ತಿರುಮರುಗಳು ನಡೀತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಳಿಸ್ಬೇಕಂತ ಒಂದು ಕಡೆ BJP JDS ಅವರು ಎರಡು ಕಡೆ ನಡೀತಾ ಇದೆ. ಯಾವುದಕ್ಕೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳ ನನಗೆ ಕಷ್ಟ ಬರ್ಬೋದು, ಆ ನಂತರ ನಾನು ಎದ್ದು ನಿಂತ್ಕೊಳ್ತೀನಿ ಅಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರ ಮೇಲೂ ಬಿದ್ದಿದೆ. ಈಗಾಗಲೇ ನೋಡಿ, ಈಗಾಗಲೇ BJP JDSನವ್ರ ಮೇಲೂ ಸಹ ಈಗಾಗಲೇ ಕೇಸ್ ಆಗಿದೆ. ಕುಮಾರಸ್ವಾಮಿ ಮೇಲೂ ಕೇಸ್ ಆಗಿದೆ. ಇವೆಲ್ಲ ರಾಜಕೀಯ ಜಿದ್ದಾಜದ್ದು ಇದೇ ಥರ ನಡೀತಾ ಹೋದರೆ ಭಾಳ ಕಷ್ಟ ಆಗುತ್ತೆ ಮುಂದಿನಿದೆ. ಯಾರು ಒಬ್ಬರನ್ನ ಉದ್ದೇಶಪೂರ್ವಕ ಇಳಿಸಕ್ಕೆ ಹೋದರೆ ರಾಜಕೀಯ ದೊಂಬರಾಟ ಆಗೋದು ಸತ್ಯ, ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಬ್ಬ ಮುಖ್ಯಮಂತ್ರಿ ಇಳಿಸ್ಲಿಕ್ಕೋಸ್ಕರ ಒಬ್ಬ ಇವ್ರನ್ನ ಇಟ್ಕೊಂಡು, ರಾಜ್ಯಪಾಲರು ಇಟ್ಕೊಂಡು ಕೇಂದ್ರದಲ್ಲಿ ಆಟ ಆಡಿಸೋದಿದೆಯಲ್ಲ, ಇದು ಕೈ ಬಿಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಬಹುಶಃ ಅವರ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳು ಈ ಥರ ಮಾಡ್ತಾ ಇದ್ದಾರೆ. ಅವ್ರದ್ದು ಇಲ್ವಾ? ಇದೆ. ಅದ್ರ ಉದ್ದೇಶ ಏನು? ರಾಜ್ಯದ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಇದು ಯಾವುದೂ ನಡೆಯೋದಿಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ನಾವು ಏನು 136 ಜನ ಶಾಸಕರು ಮುಖ್ಯಮಂತ್ರಿ ಪರವಾಗಿ ಧ್ವನಿಯಾಗಿ ಇವತ್ತು ನಾವು ಇದ್ದೇವೆ. ಯಾವ ಸಂದರ್ಭದಲ್ಲೂ ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಮುಖ್ಯಮಂತ್ರಿ ಮೇಲೆ ED ಪ್ರಕರಣ ದಾಖಲೆ ಮಾಡಿದೆ. ಎಲ್ಲ ಬರ್ತದೆ. ಇವೆಲ್ಲವನ್ನ ಸಹಜವಾಗಿ ಯಾಕೆ ಗೊತ್ತಾ, ಇದೆಲ್ಲ ಬಗ್ಗಲ್ಲ ಅಂದಾಗ ED ಹಿಡ್ಕೊಂಡ್ಬಿಟ್ರೆ ED ಮೂಲಕ ನಾವು ದೇಶದ ರಾಜಕಾರಣದಲ್ಲಿ ಬಗ್ಗು ಬಡಿಬಹುದು ಅಂತ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಇವತ್ತು ಫಂಡ್ ಕಲೆಕ್ಟ್ ಮಾಡಿದಾರಲ್ಲ, ಇವತ್ತು ಏನು 8,000 ಕೋಟಿ ಫಂಡ್ ಕಲೆಕ್ಟ್ ಮಾಡಿದಾರಲ್ಲ BJP ಅವರು, ಅದು EDಯಿಂದಲೇ. IT EDಗಳಿಗೆ ಹೆದರಿಸಿ ಬೆದರಿಸಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಂದ 8,000 ಕೋಟಿ ಕಮ್ಮಿನಾ? 8,000 ಕೋಟಿ ರೂಪಾಯಿ ಬೇಕಾ BJP ಅವರಿಗೆ? ಅದೇ ನಾವೇ ಒಂದು ಎಷ್ಟೋ 136 ಕೋಟಿನ 3,000 ಕೋಟಿ ನಮ್ಮ ಇದ್ರೆ ಕಾಂಗ್ರೆಸ್ಂದು, ಅದನ್ನ ಯಾವ ಕಾರಣಕ್ಕೂ ಬಿಡುಗಡೆ ಆಗ್ಬಾರ್ದು, ಏನೂ ಆಗ್ಬಾರ್ದು ಅಂತೇಳಿ ತಡೆ ಹಿಡಿದು ಭಾರಿ ಹಗರಣವನ್ನು ಮಾಡಿ ಇವತ್ತು ದೇಶದಲ್ಲಿ ಅಲ್ಲೋಲಕ್ಕೆಲ್ಲ ಮಾಡಿದವರು. ಇವತ್ತು 8,000 ಕೋಟಿ ಬಗ್ಗೆ ಏನ್ ಹೇಳ್ತೀರಿ? ಈಗ ತನಿಖೆ ಮಾಡಿ ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಾಗತ್ತೆ. ED ಮತ್ತು ITಯ ಹೆದರಿಸಿ ಇವತ್ತು 8,000 ಕೋಟಿ ತಗೊಂಡಿದ್ದಾರೆ. ಇನ್ನೂ ಬಿಟ್ಟಿದ್ರೆ ಒಂದು 10,000 ಕೋಟಿ ತಗೊಳ್ತಿದ್ರು, ಇಲ್ಲ ಅಂತಿಲ್ಲ. ಹಾಗಾಗಿ ದುರುಪಯೋಗ ಇದೆ. ಅವ್ರ ಮೇಲೂ ಕೇಸ್ ಆಗಿದೆ, ಅದನ್ನೂ ನಡೀಲಿ ಅಂತ ಮಾತನ್ನ ಹೇಳಿ. ಸುಪ್ರೀಂ ಕೋರ್ಟ್ ತಡೆಯಾಗಿ ಕೊಟ್ಟಿದ್ದೇನೆ ಕೊಡುತ್ತಾರೆ. ಇದು ಕೊಟ್ಟಿದ್ದಾರೆ. ಈಗ ಇವ್ರ ಮೇಲೆ ಏನ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಮೇಲೆ ಏನ್ ಕೊಟ್ಟಿದ್ದಾರೆ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ಇವತ್ತು ಅಲ್ವಾ ರಾಜ್ಯಪಾಲರು, ಅವತ್ತು ನಾವು ರಾಜ್ಯಪಾಲರು ಭೇಟಿ ಮಾಡಿದಾಗ ಏನ್ ಹೇಳಿದ್ರು? ನಾನೇನ್ ಹೇಳಿದ್ದೀನಿ, ಯಾವುದೇ ಇದ್ರೆ ಅದನ್ನ ತನಿಖೆ ಮಾಡಿ ಅಂತ ಹೇಳಿದ್ದೀನಿ, ಬಿಟ್ರೆ ಬೇರೆ ಏನು ಹೇಳಿಲ್ಲ ಅಂತ ಹೇಳಿದ್ರು. ಅದೇ ಇವತ್ತು ಕೊಟ್ಟಿದ್ದಾರೆ. ನೋಡೋಣ, ತನಿಖೆ ಆಗ್ಲಿ, ಏನೇನ್ ಬರುತ್ತೆ ನೋಡೋಣ. ಮುಂದೆ ಮುಖ್ಯಮಂತ್ರಿಗಳ ನಿಲುವೇನು ಅನ್ನೋದು ಸ್ಪಷ್ಟಪಡಿಸ್ತಾರೆ. ಸೇಫ್ ಆಗಕ್ಕೋಸ್ಕರ CM ವಾಪಸ್ ಕೊಟ್ಟಿರೋದು ಯಾವ ಸೇಫ್ಗೋಸ್ಕರ ಅಲ್ಲ ರೀ. ಈಗ ಕೇಸ್ ಆಗೋಗಿದೆ, ಈಗ ವಾಪಸ್ ಕೊಟ್ಟ ಮೇಲೆ ಏನಂತ ಕೋರ್ಟ್ಗಳು ನಿರ್ಧಾರ ಮಾಡಬೇಕು. ಅವ್ರ ಮನೆಯವರು ಇಲ್ಲ, ನಮ್ಮ ಮನೆಯವರ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಈಗ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಮತ್ತೆ IG ಚಂದ್ರಶೇಖರ್ ಅವರ ನಡುವೆ ಈ ತರ ನೋಡಿ, ಈಗ ಕುಮಾರಸ್ವಾಮಿ ಅವ್ರಿಗೆ ಏನ್ರಿ, ಕುಮಾರಸ್ವಾಮಿ ಅವರು ಈಗ ಒಬ್ಬ SIT ಅಧಿಕಾರಿಯಾಗಿ ಬಂದಾಗ ಸಹಜವಾಗಿ ತನಿಖೆ ಮಾಡಕ್ಕೆ ಹೋದಾಗ ಇವ್ರಿಗೇನು ಉರಿತದ? ಕುಮಾರಸ್ವಾಮಿಗೆ ಏನಾಗಿದೆ ಅಂದ್ರೆ BJP ಅವರೆಲ್ಲ ನಿಲ್ಲಾಬಿಟ್ಟಿದ್ದಾರೆ. ಈಗ ಏನಿದ್ರು ಹೈಕಮಾಂಡ್ ಎಲ್ಲ ಕುಮಾರಸ್ವಾಮಿ ಆಗ್ಬಿಟ್ಟಿದ್ದಾರೆ. ನಾನೇ ಕಿಂಗು, ನಂದೇ ನಡಿಬೇಕು, ನಂದೇ ಅಲ್ಲಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಯಾವುದೂ ನಡೆಯೋದಲ್ಲ. ಅಧಿಕಾರಿಗಳು ಅಧಿಕಾರಿಯಾಗಿರ್ತಾರೆ. ಅವ್ರೇನೋ ಪತ್ರ ಬರೆದ ಬಗ್ಗೆ ಈಗಾಗಲೇ ಕೇಂದ್ರ ರಾಜ್ಯ ಎಲ್ಲ ಕಳಿಸಿದ್ದಾರೆ. ಇವೆಲ್ಲ ಬಹಳ ಇದೆ, ನಡೆಯೋ ಪಾಪ ಅಧಿಕಾರ ಇದೆ. ಈಗ ಸದ್ಯದಲ್ಲಿ ಏನ್ ಮಾಡ್ಬೇಕು ಮಾಡೋ ಅಧಿಕಾರ ಇದೆ. ಅಧಿಕಾರ ಇಳಿದ ಮೇಲೆ ಗೊತ್ತಾಗದ ಅವ್ರಿಗೆ. ಇರ್ಲಿ ಬಿಡಿ, ಅವ್ರಿಗೂ ಕೇಸ್ ಇದೆಯಲ್ಲ, ಏನ್ ಮಾಡ್ಬೇಕಾದ್ರೆ ಮುಂದೆ ನಮಗೂ ಹುಡುಕ್ತೀವಿ ನಾವು. ಬಟ್ ಅಧಿಕಾರಿಗಳು ಬಳಸಿರೋ ಭಾಷೆಗಳು ಕೆಟ್ಟದಾಗಿದೆ ಅಂತ ಅದೇನೋ ಗಾದೆ ಹೇಳಿದಾರೆ ಅವ್ರು ಅಷ್ಟೇ. ಹಂದಿ ಅಂತ ಹೇಳಿರೋದು ಅವರಿಗಾಗಲ್ಲ, ಇದೇನೋ ಒಂದು ಗಾದೆ ಹೇಳಿ ಅದ್ರ ಮೇಲೆ ಹೇಳಿದ್ದಾರೆ. ಒಗಟ್ಟು ಹೇಳಲ್ವೇ? ನಮ್ಮಲ್ಲಿ ಒಬ್ಬ ಹಾಲಪ್ಪ ಅಂತ ಇದ್ದಾನೆ, ಮಾತಾಡ್ತಾರೆ ಅಂತ ಗಾದೆ ಹೇಳ್ತಾನೆ ಇಲ್ಲ ಒಬ್ಬ. ಯಾಕಂದ್ರೆ ಅವ್ರು ಕಲ್ತು ಬಂದ್ಬಿಟ್ಟಾನೆ. ಜೈಲಿಗೆ ಹೋಗೋ ಬದಲು ಆಸ್ಪತ್ರೆ 6 ತಿಂಗಳಿದ್ದು ಕಲ್ತು ಬಂದ್ಬಿಟ್ಟಾರೆ. ಅದೇ ಹಾಗೆ ಮಾತಾಡಿದ್ರೆ ಗಾದೆ ಹೇಳ್ತಾನೆ. ಹಂಗೆ ಒಂದು ಗಾದೆ ಹೇಳಿ ಒಗಟ್ಟು ಹಾಕಿ ಅದ್ರ ಪತ್ರ ಬರ್ತಾರೆ, ಬಿಟ್ರೆ ಬೇರೆ ಏನೂ ಅಲ್ಲ. CM ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಯಾವುದೇ ಇಲ್ಲ, CM ಬದಲಾವಣೆ ಪ್ರಶ್ನೆನೇ ಇಲ್ಲ. ಈಗ ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ನಮ್ಮ ಪಕ್ಷದ MLAಗಳು ಯಾರೂ ಹೇಳಿಲ್ಲ. ಯಾರೋ ಒಬ್ಬ ಕೋಳಿವಾಡ ಅವರು ವೈಯಕ್ತಿಕ ಹೇಳಿದಾರೆ, ಬಿಟ್ರೆ ಅವ್ರೇನು MLA ಅಲ್ಲ, MP ಅಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ
ಸುಭದ್ರ ಸರ್ಕಾರ ಇರುತ್ತೆ, ಮುಖ್ಯಮಂತ್ರಿಗಳು ಇರ್ತಾರೆ. ಸರ್ ಆಲೋಚಕರು ರಾಜೀನಾಮೆ ಕೊಡಬೇಕು, ಕಳೆದ ವಾಪಸ್ ಕೊಟ್ಟ ತಕ್ಷಣ ಮುಗಿಯಲ್ಲ, ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತ ಒತ್ತಾಯ. ಆಯ್ತು, ಇವ್ರ ಕಡೆನೂ ಕೇಸ್ ಬಿದ್ದಿಲ್ಲ, ಅವರ ರಾಜೀನಾಮೆ ಕೊಡ್ತಾರ, ಸೀತಾರಾಮನ್ ರಾಜೀನಾಮೆ ಕೊಡ್ತಾರ, ಇವ್ರ ಮೇಲೆಲ್ಲ ಕೇಸ್ ಬಿದ್ದಿ, ಅವರೆಲ್ಲ ರಾಜೀನಾಮೆ ಕೊಡಕ್ಕೆ ಹೇಳಿ ನಾವು ಕೊಡಿಸ್ತೀವಿ. ಸರಿನಾ? ಓಕೆನಾ? ಶಶಿಕಲಾ ಜೊಲ್ಲೆ ಮೇಲಿದೆ, ಕುಮಾರಸ್ವಾಮಿ ಮೇಲೆ ಇದೆ, ಎಲ್ಲ ಹಗರಣಗಳು ಇದೆ, ಆಯ್ತಾ, ವಿಜೇಂದ್ರ ಮೇಲೆ ಇದಾವೆ, ಎಲ್ಲ ಇದಾವೆ, ಎಲ್ಲ ಕೊಡೋದಾದ್ರು ಕೊಡಕ್ಕೆ ಹೇಳಿ ನಾವು ಕೊಡ್ತೀವಿ. ಅವಾಗ ಕುಮಾರಸ್ವಾಮಿ ಅವರು ತನಿಖೆ ಮಾಡ್ಲಿ, ಆದ್ರೆ ನಂದೇ ಯಾವ್ದನ್ನು ಇದ್ರಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತ ಎಲ್ಲಾರು ಕೇಳಿದಾರಾ? ಯಾಕೆ ಹೇಳಿ? ತಂದು ಸಿಕ್ಕಾಕೊಂಡಿತ್ತಲ್ಲ ಅಲ್ಲಿ, ಮತ್ ನಾಳೆ ನನ್ ಕೇಳ್ತಾರಂತ ಭಯದಿಂದ ಸುಮ್ಮನಿದ್ದಾರೆ ಅಷ್ಟೇ. ಯಾವತ್ತಾರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿದಾರ? ಅಶೋಕ್ ವಿಜೇಂದ್ರ ಬಿಟ್ರೆ ಕೇಳಿ, ಅವ್ರು ಹೇಳಿದ್ರೆ ನನ್ನ ಹತ್ರ ಬರ್ರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.